ಟರ್ಮ್ ಇನ್ಶೂರೆನ್ಸ್ ಅಂತ ಅಂದ್ರೆ ಈಗ ಆಲ್ಮೋಸ್ಟ್ ಎಲ್ಲರೂ ಏನಂತ ಅಂದ್ರೆ ಮೊಬೈಲಲ್ಲಿ ನೋಡ್ತಾರೆ. ಏನು ರೊಟೇಟ್ ಮಾಡ್ತಾ ಇರ್ಬೇಕಾದ್ರೆ ಬರ್ತಾ ಇರುತ್ತೆ 1 ಕೋಟಿ 300 ರೂಪಾಯಿ 400 ರೂಪಾಯಿ 500 ರೂಪಾಯಿ ಅಂತೇಳಿ ಈ ತರ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಜನಗಳಿಗೆ ಇದೇನು 1 ಕೋಟಿ ಬರುತ್ತಾ ದುಡ್ಡು ಅನ್ನೋದು ಒಂದು ಅವ್ರಿಗೇನು ನೋಡ್ಬೇಕು, 1 ಕೋಟಿ ಬರುತ್ತಾ ಅಂತ ಒಂದು ಯೋಚನೆ ಮಾಡ್ತಾರೆ. ಅದರಲ್ಲಿ ಟರ್ಮ್ ಇನ್ಶೂರೆನ್ಸ್ ಅಂದ್ರೆ ಮೇನ್ ಉದ್ದೇಶ ಏನು ಅಂತ ಅಂದ್ರೆ, ಈಗ ಒಬ್ಬ ವ್ಯಕ್ತಿ ದುಡಿತಕ್ಕಂಥ ವ್ಯಕ್ತಿ ಇರ್ತಾರೆ, ಅವರು ಫ್ಯಾಮಿಲಿ ವಂಶ ವೃಕ್ಷ ತಗೊಳ್ಳಿ. ಈಗ ಇನ್ ಕೇಸ್ ಏನಾದರೂ ದುಡಿತಕ್ಕಂಥ ವ್ಯಕ್ತಿ ಏನಾದರೂ ಒಂದು ವೇಳೆ ಅಚಾನಕ್ ಇಲ್ಲ, ನಾಳೆಯಿಂದನೇ ಇಲ್ಲ ಅಂತ ಅಂದ್ರೆ ಆ ವ್ಯಕ್ತಿ ಪೂರ್ತಿ ಡಿಪೆಂಡೆಂಟ್ಸ್ ಅವ್ರ ತಾಯಿ ಇರ್ಬೋದು, ತಂದೆ ಇರ್ಬೋದು, ಅಥವಾ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಅವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಈಗ ಆ ವ್ಯಕ್ತಿ ಏನು ಅಂದ್ರೆ ವರ್ಷಕ್ಕೆ ಒಂದು 5 ಲಕ್ಷ ರೂಪಾಯಿ ದುಡಿತಾರೆ ಅಂತ ಅಂದ್ರೆ ಆ ಆ 5 ಲಕ್ಷದಿಂದ ಬರ್ತಕ್ಕಂಥ ಆದಾಯದ ಇನ್ಕಮ್ ಇಂದ ಫ್ಯಾಮಿಲಿ ಏನಾಗುತ್ತೆ ಲೈಫ್ ನ ಲೀಡ್ ಮಾಡ್ತಾ ಇರುತ್ತೆ. ಸರ್, ಈಗ ಇನ್ಶೂರೆನ್ಸ್ ಇದರಲ್ಲಿ ಸಾಕಷ್ಟು ಈಗ ಜಾಹೀರಾತುಗಳನ್ನ ನೋಡ್ತಾ ಇರ್ತೀವಿ ನಾವು. ಈಗ ಸೊ ಟರ್ಮ್ ಇನ್ಶೂರೆನ್ಸ್ ಅಂದ್ರೆ ಸಾಕಷ್ಟು ಈಗ ಜನಗಳಿಗೆ ಏನು ಅದ್ರ ಒಂದಿಷ್ಟು ಸ್ವಲ್ಪ ನಾಲೆಡ್ಜ್ ಇರ್ಬೋದು. ಬಟ್ ಆದ್ರೆ ಏನಿತ್ತು ಟರ್ಮ್ ಇನ್ಶೂರೆನ್ಸ್ ಅಂದ್ರೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ, ಈಗ ನೀವು ಇನ್ಶೂರೆನ್ಸ್ ಫೀಲ್ಡ್ ಅಲ್ಲಿ ಇರೋದ್ರಿಂದ, ಸೊ ಇನ್ಶೂರೆನ್ಸ್ ಇದರಲ್ಲಿ ಟರ್ಮ್ ಇನ್ಶೂರೆನ್ಸ್, ಎಸ್ಪೆಷಲಿ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಏನ್ ಹೇಳ್ತೀರಾ? ಟರ್ಮ್ ಇನ್ಶೂರೆನ್ಸ್ ಅಂತ ಅಂದ್ರೆ ಈಗ ಆಲ್ಮೋಸ್ಟ್ ಎಲ್ಲರೂ ಏನಂತ ಅಂದ್ರೆ ಮೊಬೈಲಲ್ಲಿ ನೋಡ್ತಾರೆ. ಏನು ರೊಟೇಟ್ ಮಾಡ್ತಾ ಇರ್ಬೇಕಾದ್ರೆ ಬರ್ತಾ ಇರುತ್ತೆ 1 ಕೋಟಿ 300 ರೂಪಾಯಿ 400 ರೂಪಾಯಿ 500 ರೂಪಾಯಿ ಅಂತೇಳಿ ಈ ತರ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಜನಗಳಿಗೆ ಇದೇನು 1 ಕೋಟಿ ಬರುತ್ತಾ ದುಡ್ಡು ಅನ್ನೋದು ಒಂದು ಅವ್ರಿಗೇನು ನೋಡ್ಬೇಕು, 1 ಕೋಟಿ ಬರುತ್ತಾ ಅಂತ ಒಂದು ಯೋಚನೆ ಮಾಡ್ತಾರೆ. ಅದು 1 ಕೋಟಿ ಬರೋದು ಅಂತಂದ್ರೆ ಅದು ಇಮಿಡಿಯೇಟ್ ಬರೋ ಅಂಥದ್ದಲ್ಲ. ಅದು ಟರ್ಮ್ ಇನ್ಶೂರೆನ್ಸ್ ಅಂತ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕು. ಮೇನ್ ಟರ್ಮ್ ಇನ್ಶೂರೆನ್ಸ್ ಅಂತ ಅಂದ್ರೆ ಮೇನ್ ಅಂದ್ರೆ ಈಗ ಅವಧಿ ವಿಮೆ ಅಂತ ಕರಿತೀವಿ. ಅಂದ್ರೆ ನಾನು ಎಷ್ಟು ವರ್ಷಕ್ಕೆ ಅಂದ್ರೆ ಒಬ್ಬ ವ್ಯಕ್ತಿ ಜೀವಿತಾವಧಿಯಲ್ಲಿ ಅವನು ಎಲ್ಲಿವರೆಗೂ ಫ್ಯಾಮಿಲಿ ಡಿಪೆಂಡೆನ್ಸ್ ಇರುತ್ತೆ, ಅಂದ್ರೆ ಈಗ ಒಂದು 60 ವರ್ಷ ಅಥವಾ 65 ವರ್ಷದವರೆಗೂ ಡಿಪೆಂಡೆನ್ಸ್ ಇರುತ್ತೆ, ಅಲ್ಲಿವರೆಗೂ ಆ ವ್ಯಕ್ತಿ ಟರ್ಮ್ ಇನ್ಶೂರೆನ್ಸ್ನ ತಗೋಬೇಕು. ಏನಕ್ಕೆ ತಗೋಬೇಕು ಟರ್ಮ್ ಇನ್ಶೂರೆನ್ಸ್ನ ಇಷ್ಟು 60 ಅಥವಾ 65 ವರ್ಷದವರೆಗೂ ತಗೋಬೇಕು. ಅಥವಾ ಅದರಲ್ಲೇ ಕೆಲವರು ನನಗಿನ್ನೂ ಲಾಂಗ್ ಟರ್ಮ್ ಇರಲಿ ಅಂತಂದರೆ 70 75 80 85 ವರ್ಷದವರೆಗೂ ಬರುತ್ತೆ. ಅದು ನನಗೆ 100 ವರ್ಷದವರೆಗೂ ಬೇಕು ಅಂದರೂ ಕೂಡ ಟರ್ಮ್ ಇನ್ಶೂರೆನ್ಸ್ಗಳು ಸಿಗುತ್ತೆ. ಬಟ್ ಇದ್ರ ಹೆಂಗೆ ಆಯ್ಕೆ ಅಂತ ಅಂದರೆ, ಇದರಲ್ಲಿ ನಾನು ತಗೋಬೇಕಾದ್ರೆ ಏನಾಗುತ್ತೆ ಅಂದರೆ ಕೆಲವು ಕಂಪ್ನಿಗಳನ್ನ ನೋಡಬೇಕು. ಕಂಪ್ನಿ ಯಾವ ರೀತಿ ಕ್ಲೈಮ್ಸ್ನ ಕೊಟ್ಟಿದೆ, ಎಷ್ಟು ಪರ್ಸೆಂಟೇಜ್ ಕೊಟ್ಟಿದೆ, ಇದನ್ನೆಲ್ಲನೂ ನೋಡ್ಬಿಟ್ಟು ನಾವು ತಗೋಬೇಕು. ಅದರಲ್ಲಿ ಟರ್ಮ್ ಇನ್ಶೂರೆನ್ಸ್ ಅಂದರೆ ಮೇನ್ ಉದ್ದೇಶ ಏನು ಅಂತ ಅಂದರೆ, ಈಗ ಒಬ್ಬ ವ್ಯಕ್ತಿ ದುಡಿತಕ್ಕಂಥ ವ್ಯಕ್ತಿ ಇರ್ತಾರೆ, ಅವರು ಫ್ಯಾಮಿಲಿ ವಂಶ ವೃಕ್ಷ ತಗೊಳ್ಳಿ. ಈಗ ಇನ್ ಕೇಸ್ ಏನಾದರೂ ದುಡಿತಕ್ಕಂಥ ವ್ಯಕ್ತಿ ಏನಾದರೂ ಒಂದು ವೇಳೆ ಅಚಾನಕ್ ಇಲ್ಲ, ನಾಳೆಯಿಂದನೇ ಇಲ್ಲ ಅಂತ ಅಂದ್ರೆ ಆ ವ್ಯಕ್ತಿ ಪೂರ್ತಿ ಡಿಪೆಂಡೆಂಟ್ಸ್ ಅವ್ರ ತಾಯಿ ಇರ್ಬೋದು, ತಂದೆ ಇರ್ಬೋದು, ಅಥವಾ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಅವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಈಗ ಆ ವ್ಯಕ್ತಿ ಏನು ಅಂದ್ರೆ ವರ್ಷಕ್ಕೆ ಒಂದು 5 ಲಕ್ಷ ರೂಪಾಯಿ ದುಡಿತಾರೆ ಅಂತ ಅಂದ್ರೆ ಆ 5 ಲಕ್ಷದಿಂದ ಬರ್ತಕ್ಕಂಥ ಆದಾಯದ ಇನ್ಕಮ್ ಇಂದ ಫ್ಯಾಮಿಲಿ ಏನಾಗುತ್ತೆ ಲೈಫ್ ನ ಲೀಡ್ ಮಾಡ್ತಾ ಇರುತ್ತೆ. ಒಂದ್ ವೇಳೆ ಆ ವ್ಯಕ್ತಿನೇ ಇಲ್ಲ ಅಂತ ಅಂದ್ರೆ ಹಾಗೇನಾಗುತ್ತೆ, ಫ್ಯಾಮಿಲಿಗೆ ಬರ್ತಕ್ಕಂಥ ಇನ್ಕಮ್ ಎಲ್ಲ ಝೀರೋ ಆಗುತ್ತೆ. ಆಗ ಫ್ಯಾಮಿಲಿನಲ್ಲಿ ಮಕ್ಕಳು ದುಡಿಯೋದಿಲ್ಲ, ಚಿಕ್ಕ ಮಕ್ಕಳು, ವೈಫು ಏನು ಈಗಿನ ಎಲ್ಲ ಮಕ್ಕಳು ಆಲ್ಮೋಸ್ಟ್ ಈಗ ಹೌಸ್ ವೈಫ್ ಆಗಿರ್ತಾರೆ, ಅಥವಾ ಎಲ್ಲರೂ ಹೊರಗಡೆ ಕೆಲಸ ಮಾಡ್ತಾ ಇರ್ತಾರೆ ಕಂಪ್ನಿ. ಆಮೇಲೆ ತಂದೆ ತಾಯಿ ವಯಸ್ಸಾಗಿರ್ತಾರೆ, ಅವರು ಕೂಡ ಎಲ್ಲೂ ಕೆಲಸ ಮಾಡೋಕ್ಕಾಗಲ್ಲ. ಆವಾಗ ಆ ಫ್ಯಾಮಿಲಿ ಏನಾಗುತ್ತೆ, ಇನ್ಕಮ್ ಅಂತಕ್ಕಂಥದ್ದು ನಿಲ್ ಆಗುತ್ತೆ. ಆವಾಗ ಆ ಫ್ಯಾಮಿಲಿ ಏನು ಮಾಡಬೇಕು, ಏಕೆಂದರೆ ಆ ಟೈಮಲ್ಲಿ ಸಿಚುವೇಶನ್ ಏನಾಗುತ್ತೆ ಫುಲ್ ಟಫ್ ಆಗುತ್ತೆ. ಈಗ ರಿಲೇಟಿವ್ ಕೇಳ್ತಾರೆ ಎಷ್ಟು ದಿನ ಅಂತ ಕೊಡ್ತಾರೆ, 1 ವರ್ಷ ಕೊಡ್ಬೋದು, 2 ವರ್ಷ ಕೊಡ್ಬೋದು. ಆಮೇಲೆ ಇನ್ನೂ ಲಾಂಗ್ ಟರ್ಮ್ ಬೇಕು ಅಂದರೆ ಏನು ಮಾಡ್ತಾರೆ, ಯಾರೂ ಕೊಡೋಕ್ಕಾಗೋದಿಲ್ಲ ಅವರಿಗೆ ಏನು ಇನ್ಕಮ್ನ. ಅವಾಗ ಏನಾಗುತ್ತೆ, ಆ ಫ್ಯಾಮಿಲಿ ಫುಲ್ ಬರ್ಡನ್ ಆಗುತ್ತೆ. ಏನಂತಂದ್ರೆ ಅವ್ರು ಇದ್ದು ನಾನೇನು ಮಾಡೋಕ್ಕಾಗ್ತಾ ಇಲ್ಲ ಅನ್ನೋದು ಅವ್ರಿಗೆ ಫ್ಯಾಮಿಲಿಗೆ ಫುಲ್ಲು ಬರ್ಡನ್ ಆಗೋಗುತ್ತೆ. ಅವಾಗ ಏನಾಗುತ್ತೆ, ಫುಲ್ ಆ ಫ್ಯಾಮಿಲಿಗೆ ಕಷ್ಟ ಆಗುತ್ತೆ. ಆ ಉದ್ದೇಶಕ್ಕೋಸ್ಕರ ಟರ್ಮ್ ಇನ್ಶೂರೆನ್ಸ್ನ ಯಾವುದೇ ಒಂದು ವ್ಯಕ್ತಿ ಅಂದರೆ ಮೊದಲಿಗೆ ಈಗ ಜಾಬಿಗೆ ಸೇರ್ಕೊಳ್ತಾ ಇದ್ದಂಗೆ, ಅಥವಾ ಅವ್ರೇನಾದರೂ ಸ್ವಲ್ಪ ಇನ್ಕಮ್ ಬಿಸ್ನೆಸ್ ಶುರು ಮಾಡಿ, ಅಥವಾ ಈಗ ಏನಾದರೂ ಲೋನ್ ಮಾಡ್ಕೊತಾರೆ, ಈ ಸಂದರ್ಭಗಳಲ್ಲಿ ಟರ್ಮ್ ಇನ್ಶೂರೆನ್ಸ್ನ ತಗೊಳ್ತಾರೆ. ಈ ಪರ್ಟಿಕ್ಯುಲರ್ ಯಾವಾಗ ಇನ್ಶೂರೆನ್ಸ್ ಅನ್ನ ಈಗ ಹೇಳಿದ್ರಿ, ಬಿಸ್ನೆಸ್ ಇದು ಅಂತ ಹೇಳಿದ್ರಿ, ಯಾವ ಟೈಮಲ್ಲಿ ತಗೊಂಡ್ರೆ ಪರ್ಫೆಕ್ಟ್? ಆ ಒಂದಿದು ಏಜ್ ಕಡಿಮೆ ಅಂದ್ರೆ ಒಂದು 21, 18, 20, 21 ಅಥವಾ ಒಂದು 30 ವರ್ಷ ಅಥವಾ 45 ವರ್ಷದವರೆಗೂ ಕೂಡ ತಗೋಬಹುದು. ಯಾಕೆಂದ್ರೆ ಈಗೆಲ್ಲ ಕೆಲವರು ತಗೊಂಡು ಅದನ್ನ ಏನು ಅನ್ನೋದು ನೋಡಿರಲ್ಲ. ಅದರಲ್ಲೇನು ಅಂತ ಅಂದ್ರೆ ಕೆಲವರಿಗೆ ಆ ಟರ್ಮ್ ಇನ್ಶೂರೆನ್ಸ್ ಅಲ್ಲಿ
ಎರಡು ತರ ಇರುತ್ತೆ. ಒಂದು ಅಮೌಂಟ್ ಕಟ್ಟಿರ್ತಕ್ಕಂಥ ಅಮೌಂಟ್ ವಾಪಸ್ ಬರೋದಿರುತ್ತೆ, ಇಲ್ಲ ಇನ್ನೊಂದು ಏನಾಗುತ್ತೆ ಅಂದ್ರೆ ವಾಪಸ್ ಬರೋದಿಲ್ಲ. ಈ ತರನೂ ಇರುತ್ತೆ. ಆವಾಗ ಏನಾಗುತ್ತೆ, ಮೈಂಡ್ ಸೆಟ್ ಜನಗಳಿಗೆ ಏನಂದ್ರೆ ನನ್ನ ಕಟ್ಟಿರ್ತಕ್ಕಂಥ ದುಡ್ಡು ವಾಪಸ್ ಬರೋದಿಲ್ಲ, ಅದಕ್ಕೆ ನಾನು ಯಾಕೆ ತಗೋಬೇಕು ಅನ್ನೋದು ಅವ್ರಿಗೆ ಒಂದು ಆಯ್ಕೆ ಆಗಿರುತ್ತೆ. ಅವಾಗ ಏನ್ ಮಾಡ್ತಾರೆ, ಟರ್ಮ್ ಇನ್ಶೂರೆನ್ಸ್ನ ಸಾಕಷ್ಟು ಜನ ತಗೊಳ್ಳೋದಿಲ್ಲ. ಅವಾಗ ಯಾವಾಗ ಟರ್ಮ್ ಇನ್ಶೂರೆನ್ಸ್ನ ತಗೋಬೇಕು ಅಂತ ಯೋಚನೆ ಬರುತ್ತೆ ಅಂದ್ರೆ, ಈ ತರ ಯಾವ್ದಾದ್ರು ಒಂದು ದುರ್ಘಟನೆ ಆದಾಗ ಅವ್ರಿಗೆ ಮೈಂಡಿಗೆ ಬರುತ್ತೆ. ಓಕೆ. ಈಗ ನೀವ್ ಹೇಳೋದು ಕಡಿಮೆ ಏಜ್ ಇದ್ದಾಗ ತಗೊಂಡ್ರೆ ಒಳ್ಳೇದು, ಸೊ ಒಂದು ಫೈನಾನ್ಷಿಯಲ್ ಸೆಕ್ಯೂರ್ ಇರುತ್ತೆ ಅನ್ನೋದು ನೀವು ನಿಮ್ಮ ಒಂದು. ಯಾಕೆ ಬೇಗ ಅರ್ಲಿ ಎಷ್ಟಾಗಿ ತಗೋಬೇಕು ಅಂತಂದ್ರೆ, ಪ್ರೀಮಿಯಮ್ಸ್ಗಳು ಕಡಿಮೆ ಇರುತ್ತೆ. ಯಾಕೆಂದ್ರೆ ಇದು ಒಂದ್ಸರಿ ಅಮೌಂಟ್ ಏನು ಪ್ರೀಮಿಯಂ ಬರುತ್ತೆ ಅದು ಲಾಂಗ್ ಟರ್ಮ್ ಅಂದ್ರೆ ಎಷ್ಟು ವರ್ಷ ಕಟ್ತಾರೆ ಅದರಲ್ಲಿ ಅವ್ರಿಗೆ ಕಮ್ಮಿ ಬಂದ್ಬಿಡುತ್ತೆ ಪ್ರೀಮಿಯಂ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, 21ನೇ ವರ್ಷದ ವ್ಯಕ್ತಿ ಏನಾದ್ರು ಟರ್ಮ್ ಇನ್ಶೂರೆನ್ಸ್ ತಗೊಳ್ತಾನೆ ಅಂದ್ರೆ ಬರೀ ಎಷ್ಟು ಬರುತ್ತೆ, ಒಂದು 8,000 to 10,000 ರೂಪಾಯಿ ಬರುತ್ತೆ 1 ಕೋಟಿ ಕವರೇಜ್ಗೆ. ಅದೇ 45 ದಾಟಿರ್ತಕ್ಕಂಥ ವ್ಯಕ್ತಿಗೆ 28, 30,000, 35,000 ಈ ತರ ಬರುತ್ತೆ. ಅದಕ್ಕೆ ಏನ್ ಮಾಡಬೇಕು, ಕಡಿಮೆ ಅವಧಿನಲ್ಲಿ ಪ್ರೀಮಿಯಂ ತಗೋಬೇಕು. ಈಗ 8,000 10,000 ಅಂತಂದ್ರಿ, ಸೊ ಈಗ ಫಾರ್ ಎಕ್ಸಾಂಪಲ್ ಸುಮ್ನೆ ಒಂದು ಉದಾಹರಣೆಗೆ ಮಾತಾಡೋದಾದ್ರೆ, ರೆಗ್ಯುಲರ್ ಪೇ ಮಾಡ್ಬೇಕಾ ಅಥವಾ ಯಾವ ತರ ಇರುತ್ತೆ ಅದು? ಪೇಯಿಂಗ್ ಮೆಥಡ್ ಯಾವ ತರ ಇರುತ್ತದು? ಅದರಲ್ಲಿ ಏನಾಗುತ್ತೆ, ಸೆಲೆಕ್ಷನ್ ಮಾಡ್ಕೋಬಹುದು ಕಸ್ಟಮರ್ಗೆ. ಏನಂದ್ರೆ, ನಾನು ಒಂದು 30 ವರ್ಷ ಅಥವಾ 35 ವರ್ಷ ಟರ್ಮ್ ತಗೊಂತೀನಿ ಅಂದ್ರೆ ಅಲ್ಲಿವರೆಗೂ ಬೇಕಾದ್ರೆ ಕಟ್ಬೋದು. ಇಲ್ಲ ನಾನು ಆಯ್ಕೆ ಮಾಡ್ಕೊಳ್ತೀನಿ, 5 ವರ್ಷ ಕಟ್ತೀನಿ, 10 ವರ್ಷ ಕಟ್ತೀನಿ, ಅಥವಾ 15 ಅಥವಾ 20 ವರ್ಷ ಕಟ್ತೀನಿ ಅಂದ್ರೆ ನೀವು ಸೆಲೆಕ್ಷನ್ ಮಾಡ್ಕೋಬಹುದು. ನಾನು 10 ವರ್ಷ ಸಾರ್ ಕಟ್ಟೋದು, ಇನ್ನು ಆಮೇಲೆ ಕಟ್ಟೋದಿಲ್ಲ, ನನಗೆ ಇಷ್ಟು ವರ್ಷ ಟರ್ಮ್ ಕೊಡಿ ಅಂದ್ರೆ ಆ ತರನು ಕೂಡ ಆಯ್ಕೆ ಇದೆ. ಅಂದ್ರೆ ಅವರ ಅನುಗುಣಕ್ಕೆ ಯಾವ ರೀತಿ ಫೈನಾನ್ಷಿಯಲ್ ಇರ್ತಾರೆ. ಈಗ ರೆಗ್ಯುಲರ್ ಬೇಕು ಅಂದ್ರೆ ರೆಗ್ಯುಲರ್ ತುಂಬೋದು, ಸೊ ಇಲ್ಲ ಬೇಡ ನಾನು ಒಂದ್ಸಲ ಇಷ್ಟೊಂದು 10 ವರ್ಷ ಕಟ್ತೀನಿ, 15 ವರ್ಷ ಕಟ್ತೀನಿ, ನನಗೆ ಇಷ್ಟು ಒಂದ್ 30 ವರ್ಷ 40 ವರ್ಷ ಹಿಂಗೆ ಈ ತರ ಇರ್ಲಿ ಟರ್ಮ್ ಅಂತ ಆ ತರನು ಕೂಡ ಆಯ್ಕೆ ಇದೆ. ಸೊ ಈಗ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಈಗ ಪರ್ಟಿಕ್ಯುಲರ್ ಆಗಿ ಮಾತಾಡ್ತಾ ಇರೋದ್ರಿಂದ ಇಂಡಿವಿಜುವಲ್ ಆಯ್ತು. ಸೊ ಈಗ ಒಬ್ಬ ಪರ್ಸನ್ಗೆ ನಾವು ಮಾತಾಡಿದ್ವಿ, ಈಗ ಬಿಸ್ನೆಸ್ ಇದು. ಸೊ ಈಗ ಅವ್ನಿಗೆ ಮದುವೆ ಆಗಿದೆ, ಮಗು ಇದೆ, ಅಸೆಟ್ ಇದೆ, ಇದಕ್ಕೆಲ್ಲದನ್ನು ಅದ್ರಲ್ಲಿ ಕವರೇಜ್ ತಗೋಬಹುದಾ? ಯಾವ ತರ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಟರ್ಮ್ ಇನ್ಶೂರೆನ್ಸ್ ಅಂತ ಅಂದ್ರೆ ಅದು ಬರೀ ಇಂಡಿವಿಜುವಲ್ ಇರ್ತಕ್ಕಂಥ ದುಡಿತಕ್ಕಂಥ ವ್ಯಕ್ತಿಗೆ ಮಾತ್ರ ಬರ್ತಕ್ಕಂಥದ್ದು. ಬಟ್ ಏನಂತಂದ್ರೆ ಇಂಡಿವಿಜುವಲ್ ಆಗಿ ಮಾತ್ರ ಅದು ಕನ್ಸಿಡರ್ ಆಗುತ್ತೆ ಟರ್ಮ್ ಇನ್ಶೂರೆನ್ಸ್. ಒಬ್ಬ ವ್ಯಕ್ತಿಗೆ ಮಾತ್ರ ಇನ್ಶೂರೆನ್ಸ್. ಅಂದ್ರೆ ಅರ್ನಿಂಗ್ಸ್ ಯಾರಿಗಿರುತ್ತೆ ಅವರೆಲ್ಲರೂ ಕೂಡ ಟರ್ಮ್ ಇನ್ಶೂರೆನ್ಸ್ನ ತಗೋಬೇಕು. ಯಾಕೆಂದ್ರೆ ಟರ್ಮ್ ಇನ್ಶೂರೆನ್ಸ್ಗೆ ತನ್ನದೇ ಆಗಿರ್ತಕ್ಕಂಥ ಟರ್ಮ್ಸ್ ಅಂಡ್ ಕಂಡೀಷನ್ಸ್ಗಳಿರುತ್ತೆ. ಯಾಕೆಂದ್ರೆ ಈಗ ಎಲ್ಲರೂ ಬಂದ್ಬಿಟ್ಟು ನನಗೆ ಟರ್ಮ್ ಇನ್ಶೂರೆನ್ಸ್ ಬೇಕು ಅಂತ ಅಂದ್ರೂ ಕೂಡ ಯಾವುದೇ ಕಂಪ್ನಿ ಕೂಡ ಕೊಡೋದಿಲ್ಲ. ಯಾಕೆಂದ್ರೆ ಆ ವ್ಯಕ್ತಿ ದುಡಿತಕ್ಕಂಥ ವ್ಯಕ್ತಿ ಆಗಿರ್ಬೇಕು. ಯಾಕೆಂದ್ರೆ ಈಗ ಅವರಿಗೆ ಅಗ್ರಿಕಲ್ಚರ್ ಇನ್ಕಮ್ ಇರುತ್ತೆ, ನನಗೆ ಅದು ಅಗ್ರಿಕಲ್ಚರ್ ಇನ್ಕಮ್ ಇದೆ, ನಾನು ಮಾಡ್ಬೋದಾ ಅಂತ ಕೇಳ್ತಾರೆ ಕೆಲವರು. ಯಾಕೆಂದ್ರೆ ಅದು ಅಗ್ರಿಕಲ್ಚರು ಆ ವ್ಯಕ್ತಿ ಇದ್ರೂ ಬರುತ್ತೆ ಇನ್ಕಮು, ಆ ವ್ಯಕ್ತಿ ಇಲ್ಲ ಅಂದ್ರೂ ಕೂಡ ಆ ಇನ್ಕಮು ಆಸ್ ಯೂಶುವಲ್ ಆಗಿ ಬಂದೇ ಬರುತ್ತೆ. ಬಟ್ ಇಲ್ಲೇನಂತಂದ್ರೆ ಸೆಲ್ಫ್ ಅರ್ನಿಂಗ್ಸ್ ಅಂದ್ರೆ ಒಂದು ಸ್ಯಾಲರಿಡು ಅಥವಾ ಬಿಸ್ನೆಸ್ ಮನ್ ಈ ತರ ಇರ್ತಕ್ಕಂಥವ್ರಿಗೆ ನಾವು ಟರ್ಮ್ ಇನ್ಶೂರೆನ್ಸ್. ಈಗ ಅಗ್ರಿಕಲ್ಚರ್ ಇರೋರು ತಗೊಳಕ್ ಆಗಲ್ವಾ ಟರ್ಮ್ ಇನ್ಶೂರೆನ್ಸ್? ಯಾವುದು? ಅಗ್ರಿಕಲ್ಚರ್ ಫಾರ್ಮರ್ ತಗೋಬಹುದು. ಬಟ್ ಏನಂತಂದ್ರೆ ಅದರಲ್ಲಿ ಗ್ರಾಜುಯೇಷನ್ ಆಗಿರ್ತಕ್ಕಂಥ ವ್ಯಕ್ತಿ ಆಗಿರ್ಬೇಕು. ಆಮೇಲೆ ಅವನ ಇನ್ಕಮ್ನ IT ರೂಪದಲ್ಲಿ ಅಥವಾ ಅವನೇನು ಸೇಲ್ಸ್ ಮಾಡಿರ್ತಾರೆ ಅದರದ್ದು ಪರ್ಚೇಸ್ ಬಿಲ್ಸ್ ಎಲ್ಲ ಇರಬೇಕು. ಸೇಲ್ಸ್ ಮಾಡಿದ ಬಿಲ್ ಎಲ್ಲ ಇದ್ರೆ ಟರ್ಮ್ ಇನ್ಶೂರೆನ್ಸ್ ಖಂಡಿತ ಅಗ್ರಿಕಲ್ಚರ್ ವ್ಯಕ್ತಿಗೂ ಕೂಡ ಕೊಡ್ತಾರೆ. ಅಗ್ರಿಕಲ್ಚರ್ ವ್ಯಕ್ತಿಗೂ ಕೂಡ ಸಿಗುತ್ತೆ. ಫ್ಯಾಮಿಲಿನ ಇದರಲ್ಲಿ ಇನ್ಕ್ಲೂಡ್ ಮಾಡಕ್ ಆಗಲ್ಲ? ಫ್ಯಾಮಿಲಿ ಯಾವ್ದೇ ಕಾರಣಕ್ಕೂ ಆಪ್ಷನ್ ಇದೆಯಾ? ಇಲ್ವಾ? ಇಲ್ಲ. ಫ್ಯಾಮಿಲಿ ಅಂತ ಅಂದ್ರೆ ಇದ್ರಲ್ಲಿ ಏನಂತಂದ್ರೆ ವೈಫ್ ನ ಇನ್ಕ್ಲೂಡ್ ಮಾಡ್ಬೋದು. ಅಂದ್ರೆ ಏನಂತಂದ್ರೆ, ಈಗ ಒಬ್ಬ ವ್ಯಕ್ತಿ ತಗೊಂಡಿರ್ತಾನೆ ಪಾಲಿಸಿ ಅಥವಾ ಏನು ಟರ್ಮ್ ತಗೊಂಡಿರ್ತಾನೆ, ಆ ವ್ಯಕ್ತಿಯ ವೈಫ್ ಏನಾದ್ರೂ ಗ್ರಾಜುಯೇಷನ್ಸ್ ಆಗಿತ್ತು ಅಂತ ಅಂದ್ರೆ ವೈಫ್ಗೂ ಕೂಡ 25% ವರೆಗೂ ಕೂಡ ಅವ್ರಿಗೆ ಏನು ಕವರೇಜ್ ಬರುತ್ತೆ. ಈಗ ವ್ಯಕ್ತಿ 1 ಕೋಟಿ ತಗೊಂಡಿರ್ತಾರೆ ಅಂದ್ರೆ ಅವ್ರ ವೈಫಿಗೆ 25 ಲಕ್ಷದವರೆಗೂ ಕವರೇಜ್ ಬರುತ್ತೆ. ಅದಕ್ಕೆ ಕೂಡ ನಾಮಿನಲ್ ಅಮೌಂಟ್ ಇರುತ್ತೆ. ಎಷ್ಟು? 500 ರೂಪಾಯಿ ಮಾತ್ರ ಚಾರ್ಜ್ ಮಾಡ್ತಾರೆ. ಇನ್ನು ನಾಮಿನಿಗೂ ಕೂಡ 25 ಲಕ್ಷದವರೆಗೂ ಕವರೇಜ್ ಇರುತ್ತೆ. ಚಾರ್ಜಸ್ ಕೂಡ ಡಿಪೆಂಡೆನ್ಸಿ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲ, ಅದು ಮಾಮೂಲಿ 500 ರೂಪಾಯಿ ಬರುತ್ತೆ ಯಾವುದೇ ಒಂದು ಇದ್ರು. ಈಗ ಇನ್ ಕೇಸ್ ಈಗ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ಕವರೇಜ್, ಪ್ರೀಮಿಯಮ್, ವೈಫ್ ಇದಾಯ್ತು. ಸೊ ಈಗ ಇನ್ ಕೇಸ್ ಈಗ ಡೆತ್ ಆದ್ರೆ ಈ ಒಂದು ಕ್ಲೈಮ್ ರೇಷಿಯೋ ನಾವು ಮಾತಾಡ್ತೀವಿ. ಇನ್ ಕೇಸ್ ಡೆತ್ ಆಗ್ಲಿಲ್ಲ, ಸೊ ಏನೋ ಪಾರ್ಷಿಯಲ್ ಡಿಸಬಿಲಿಟಿಗೆ ಒಂದು ಕೈ ಹೋಗೋದು, ಕಾಲು ಹೋಗೋದು, ಈ ತರ ಒಂದು ಇದಾದಾಗ ಅದಕ್ಕೆ ಯಾವ ರೀತಿ? ಒಳ್ಳೆ ಪ್ರಶ್ನೆ ಇದು. ಏನಂತಂದ್ರೆ ಈಗ ಟರ್ಮ್ ಇನ್ಶೂರೆನ್ಸ್ ಅಂತಂದ್ರೆ ಜಸ್ಟ್ 1 ಕೋಟಿ ಟರ್ಮ್ ಇನ್ಶೂರೆನ್ಸ್ ಕೊಡಿ ಅಂತ ಹೇಳಿ ತಗೊಂಡ್ಬಿಡ್ತಾರೆ. ಬಟ್ ಅದನ್ನ ತಗೊಳಕ್ ಮುಂಚೆ ಯೋಚನೆ ಮಾಡ್ಬೇಕು. ಅದರಲ್ಲಿ ಕೆಲವೊಂದು ಆಪ್ಷನ್ಸ್ ಗಳು ಇರುತ್ತೆ. ಆಪ್ಷನ್ಸ್ ಅಂದ್ರೆ ಆಪ್ಷನ್ ಅಲ್ಲಿ ಏನಂತ ಅಂದ್ರೆ
ಆಕ್ಸಿಡೆಂಟಲ್ ರೈಡರ್ ಬೆನಿಫಿಟ್ ಸಿಗುತ್ತೆ, ಮತ್ತೆ ಟೋಟಲ್ ಪರ್ಮನೆಂಟ್ ಡಿಸಬಿಲಿಟಿ ರೈಡರ್ಸ್ ಕೂಡ ಸಿಗುತ್ತೆ. ಆಕ್ಸಿಡೆಂಟಲ್ ರೈಡರ್ಸ್ ತಗೊಂಡ್ರೆ ಈಗ ನಾನೇನಾದ್ರೂ 1 ಕೋಟಿ ಟರ್ಮ್ ಇನ್ಶೂರೆನ್ಸ್ ತಗೊಂಡಿರ್ತೀನಿ. ಇನ್ ಕೇಸ್ ನಾನು ಆಕ್ಸಿಡೆಂಟಲ್ ಕವರೇಜ್ಗೂ ಕೂಡ 1 ಕೋಟಿ ಟರ್ಮ್ ಇನ್ಶೂರೆನ್ಸ್ ನ ತಗೊಂಡಿದ್ರೆ ಅಂದ್ರೆ ಅದಕ್ಕೆ ನಾನು ಎಕ್ಸ್ಟ್ರಾ ಪ್ರೀಮಿಯಂ ನ ಪೇ ಮಾಡ್ಬೇಕಾಗುತ್ತೆ. ಏನು ನಾಮಿನಲ್ ಇರುತ್ತೆ. ಏನಂತ ಅಂದ್ರೆ ಈಗ ನಾನು ಆಕ್ಸಿಡೆಂಟ್ ಆಗಿ ಏನಾದ್ರು ಕಸ್ಟಮರ್ ತೀರಿ ಹೋದ್ರೆ 1 ಕೋಟಿ ಆಕ್ಸಿಡೆಂಟಲ್ ಬೆನಿಫಿಟ್, ಮತ್ತೆ ನ್ಯಾಚುರಲ್ ಏನು ಡೆತ್ ಆಗ್ತಾನೆ ಕಸ್ಟಮರ್ ಅದು 1 ಕೋಟಿ, 2 ಕೋಟಿ ಕವರೇಜ್ ನ ಕೊಡ್ತಾರೆ. ಇನ್ ಕೇಸ್ ಏನಾದ್ರು ನಾನು ಪರ್ಮನೆಂಟ್ ಡಿಸಬಿಲಿಟಿ ಅಂದ್ರೆ ಕಸ್ಟಮರ್ ಏನು ಎಕ್ಸ್ಪೈರ್ ಡೆತ್ ಆಗೋದ್ ಬೇಡ, ಬದುಕಿದ್ದಾನೆ ಕಸ್ಟಮರ್ ಒಂದು 25 ಅಥವಾ ಒಂದು 50% ಡಿಸಬಿಲಿಟಿ ಆಗಿದ್ದಾರೆ, ನಾನು ಅದಕ್ಕೂ ಕೂಡ ಒಂದು 50 ಲಕ್ಷ ಅಥವಾ 1 ಕೋಟಿನ ಕವರೇಜ್ ತಗೊಂಡಿದ್ದೆ ಅಂದ್ರೆ ಅದನ್ನೇನ್ ಮಾಡ್ತಾರೆ, ಪಾರ್ಷಲಿ ಅಮೌಂಟ್ ನ ಪೇ ಔಟ್ ಕೊಡ್ತಾ ಹೋಗ್ತಾರೆ. ಈಗ ಸಪೋಸ್ ನಾನೊಂದು 1 ಕೋಟಿ ತಗೊಂಡಿದ್ದೀನಿ ಕವರೇಜ್ ಅಂತ ಅಂದ್ರೆ ನನಗೆ 10 ಲಕ್ಷ ಈ ವರ್ಷ ಕೊಡ್ತಾರೆ, ನೆಕ್ಸ್ಟ್ ಇಯರ್ 10 ಲಕ್ಷ, ಈ ತರ 20% ಪೇ ಔಟ್ ನ ಕೊಡ್ತಾ ಹೋಗ್ತಾರೆ. ಟರ್ಮ್ ಇನ್ಶೂರೆನ್ಸ್ ಏನು ಪಾರ್ಷಲ್ ಡಿಸಬಿಲಿಟಿ ಆಪ್ಷನ್. ಯಾಕೆಂದ್ರೆ ಇದನ್ನ ಕೆಲವರು ತಗೊಳ್ಳೋದೇ ಇಲ್ಲ, ಯಾಕಂದ್ರೆ ಪ್ರೀಮಿಯಂ ಸುಮ್ಮನೆ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಇದರಲ್ಲಿ 1 ಕೋಟಿ ಕವರೇಜ್ಗೆ ಬರೀ 1,200 ಅಥವಾ 1,300 ರೂಪಾಯಿ ಬರುತ್ತೆ ಅಡಿಷನಲ್. ಇದನ್ನ ಆಡ್ ಮಾಡ್ಕೋಬಹುದು ಅಥವಾ ಅವ್ರಿಗೆ ಬಿಟ್ಟಿದ್ದು ಕಸ್ಟಮರ್ಗೆ. ಅದು ಕೂಡ ಸ್ಟಿಲ್ ಅವ್ರ ಏನು ಟರ್ಮ್ ಇರುತ್ತೆ ಅಲ್ಲಿವರೆಗೂ ಇರುತ್ತೆ ಅದು. ಹೌದು, ಎಂಡ್ ಸ್ಟಿಲ್ ಪಾಲಿಸಿ ಎಂಡ್ ಆಗೋವರೆಗೂ ಇರುತ್ತೆ. ಅದು ಏನಂತಂದ್ರೆ ಒಂದು ಅವಧಿ ಇರುತ್ತೆ. ಈಗ ಸಪೋಸ್ ಒಂದು 60 ವರ್ಷ ಅಥವಾ 65 ವರ್ಷದವರೆಗೂ ಮಾತ್ರ ಅವಧಿ ಇರುತ್ತೆ. ಯಾವುದು ಡಿಸಬಿಲಿಟಿ ಆಪ್ಷನ್ಸ್. ಇದು ನಾವು ನನಗೆ ಒಂದು 80 ವರ್ಷದವರೆಗೂ ತಗೊಂಡಿದ್ದೀನಿ ಟರ್ಮ್ ಅಂದ್ರೆ ಇದೊಂದು 60 ಅಥವಾ 65 ವರ್ಷಕ್ಕೆ ಕೊನೆಗೊಳ್ಳುತ್ತೆ. ಆಕ್ಸಿಡೆಂಟಲ್ ಬೆನಿಫಿಟ್ಸ್ ರೈಡರ್ ಬೆನಿಫಿಟ್ ಅಂತ ನಾವು ಕರಿತೀವಿ. ಆಮೇಲೆ ಈ ಕ್ಲೇಮ್ ಅಮೌಂಟ್, ಈಗ ಇನ್ ಕೇಸ್ ಏನಾದ್ರು ವ್ಯಕ್ತಿ ಕ್ಲೇಮ್ ಆಯ್ತು ಅಂತ ಅಂದ್ರೆ ನಾವೇನ್ ಮಾಡ್ಬೋದು, ಆ ವ್ಯಕ್ತಿಗೆ ಲಂಪ್ ಸಮ್ ಅಂತ ಅಂದ್ರೆ 1 ಕೋಟಿ ಅಮೌಂಟ್ ನ ಒಟ್ಟಿಗೆನೂ ಕೊಡ್ಬೋದು. ಇಲ್ಲ ನನಗೆ ಅಲ್ಲೇ ಇರ್ಲಿ ದುಡ್ಡು ಅಂತ ಅಂದ್ರೆ ಪಾರ್ಷಲ್ ಅಮೌಂಟ್ ಅಲ್ಲೂ ಕೂಡ ತಗೋಬಹುದು. ಯಾಕೆಂದ್ರೆ ಈಗ 1 ಕೋಟಿ ನನಗೆ ಒಂದೇ ಸರಿ ಅಕೌಂಟಿಗೆ ಬಂದ್ರೆ ಇನ್ನೇನಾದ್ರೂ ಪ್ರಾಬ್ಲಮ್ ಆಗ್ಬೋದು ಏನೋ ಅಂತ ಉದ್ದೇಶಕ್ಕೋಸ್ಕರ ಏನ್ ಮಾಡ್ತಾರೆ ಕೆಲವರು, ಪಾರ್ಷಲ್ ಅಮೌಂಟ್ ಕೊಡಿ ಅಂತ ಕೇಳ್ತಾರೆ. ನನಗೆ ಒಂದು 5 ಲಕ್ಷ 10 ಲಕ್ಷ ಈ ತರ ಎವ್ರಿ ಇಯರ್ ಅಥವಾ ಈ ತರ ಕೊಡಿ ಅಂತಾರೆ, ಅಥವಾ ನನಗೆ ಮಂತ್ಲಿ ಕೊಡಿ ಅಂತ ಅಂದ್ರೆ ಆ ಆಪ್ಷನ್ಸ್ ಗಳು ಕೂಡ ಇರುತ್ತೆ ಕಂಪ್ನಿಗಳಲ್ಲಿ. ಡಿಪೆಂಡ್ ಅಪಾನ್ ಒಂದು ಅವರ ಒಂದು ಆಯ್ಕೆಗೆ ಬಿಟ್ಟಿರುತ್ತೆ. ಸೊ ಈಗ ಒಟ್ಟಾರೆ ಈಗ ನಾವು ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಒಂದಿಷ್ಟು ಅಂಶಗಳನ್ನ ಮಾತಾಡ್ತಾ ಇದ್ದೀವಿ. ನೋಡಿ, ಈಗ ಯಾವ್ದೇ ಒಂದು ದುಡಿತಕ್ಕಂಥ ವ್ಯಕ್ತಿ ಇನ್ನು ಅವನು ಇಂಪ್ರೂವ್ಮೆಂಟ್ ಆಗ್ಬೇಕು ಅಂತಂದ್ರೆ ಏನ್ ಮಾಡ್ತಾನೆ, ಒಂದು ಲೋನ್ ಮಾಡ್ತಾನೆ. ನೆಕ್ಸ್ಟ್ ಫ್ಯಾಮಿಲಿಗೆ ಇನ್ ಕೇಸ್ ಏನಾದ್ರು ಮನೆ ಕಟ್ಟಿಸ್ತಾನೆ, ಮನೆ ಕಟ್ಟಲಿಕ್ಕೆ ಲೋನ್ ಮಾಡ್ತಾನೆ. ಪ್ರತಿಯೊಂದು ಕೂಡ ಈಗ ಈ ಕಡೆ ಫ್ಯಾಮಿಲಿ ಡಿಪೆಂಡೆನ್ಸ್ ಕೂಡ ಇರುತ್ತೆ, ಈ ಕಡೆ ಲೋನ್ ಕೂಡ ಇರುತ್ತೆ. ಇನ್ ಕೇಸ್ ಆ ವ್ಯಕ್ತಿ ಏನಾದ್ರು ಲೋನ್ ಮಾಡಿ ಇನ್ ಕೇಸ್ ಏನಾದ್ರು ಹೆಚ್ಚು ಕಡಿಮೆ ಆದಾಗ ಯಾರು ಬರೋದಿಲ್ಲ. ಯಾಕೆಂದ್ರೆ ಅದನ್ನ ರೀಪೇಮೆಂಟ್ ಮಾಡ್ಲಿಕ್ಕೆ ಲೋನ್ ಕೊಟ್ಟಿರ್ತಕ್ಕಂಥ ಯಾವುದೇ ಒಂದು ಬ್ಯಾಂಕ್ಗಳು ಕೂಡ ಲೋನ್ ಅನ್ನ ಯಾವುದೇ ರೀತಿ ನಿಲ್ಸೋದಿಲ್ಲ, ಅದನ್ನ ರೀಪೇಮೆಂಟ್ ಮಾಡ್ಲೇಬೇಕು. ಅವಾಗ ಏನ್ ಮಾಡ್ತಾರೆ, ಈ ವ್ಯಕ್ತಿ ಮಾಡಿರ್ತಕ್ಕಂಥ ಆಸ್ತಿನ ಏನ್ ಮಾಡ್ತಾರೆ, ಮುಟ್ಟುಗೋಲು ಹಾಕೊಂಡು ಕ್ಲೋಸ್ ಮಾಡ್ಕೊಂತಾರೆ. ಬಟ್ ಅವಾಗ ಕೂಡ ಫ್ಯಾಮಿಲಿ ಬರ್ಡನ್ ಆಗುತ್ತೆ. ಆ ಉದ್ದೇಶಕ್ಕೋಸ್ಕರ ಇದನ್ನ ಟರ್ಮ್ ಇನ್ಶೂರೆನ್ಸ್ ನ ಮಸ್ಟ್ ಅಂಡ್ ಶುಡ್ ತಗೊಂಡ್ರೆ ಯಾವುದೇ ಒಂದು ಫ್ಯಾಮಿಲಿಗೂ ಕೂಡ ಒಳ್ಳೇದು. ಟರ್ಮ್ ಇನ್ಶೂರೆನ್ಸ್ ಇಟ್ಸ್ ನೀಡ್. ಒಬ್ಬ ದುಡಿಮೆ ಮಾಡ್ತಕ್ಕಂಥ ವ್ಯಕ್ತಿಗೆ ತುಂಬಾ ಅತ್ಯವಶ್ಯಕ ಅಂತ ನೀವು ಹೇಳ್ತಾರೆ. ಈಗ ನಾವು 1 ಕೋಟಿ ಬಗ್ಗೆ ಮಾತಾಡಿದ್ವಿ ಕವರೇಜು. ಈಗ ಸಿಂಪಲ್ ಆಗಿ ಮಾತಾಡೋದಂದ್ರೆ ಪ್ರೀಮಿಯಂ ಈಗ ಪೇ ಮಾಡ್ತಾನೆ ಕಸ್ಟಮರ್, ಈಗ ರೆಡಿ ಇದ್ದಾನೆ, ದಾಖಲಾತಿಗಳು ಏನೇನ್ ಬೇಕಾಗುತ್ತೆ? ಸೊ ಟರ್ಮ್ ಇನ್ಶೂರೆನ್ಸ್ ದಾಖಲಾತಿ ಅಂತ ಅಂದ್ರೆ ಸಿಂಪಲ್, ಆ ವ್ಯಕ್ತಿಯ ಆಧಾರ್ ಕಾರ್ಡು, ಪಾನ್ ಕಾರ್ಡು, ಮತ್ತೆ ಒಂದು 6 ಮಂತ್ ಬ್ಯಾಂಕ್ ಸ್ಟೇಟ್ಮೆಂಟ್, ಮತ್ತೆ ಆ ವ್ಯಕ್ತಿ ಏನಾದ್ರು ಒಂದು ಬಿಸ್ನೆಸ್ ಮನ್ ಆಗಿರ್ತಾನೆ ಅಂತಂದ್ರೆ ಒಂದು 3 ವರ್ಷದ IT ರಿಟರ್ನ್ಸ್ ಮತ್ತೆ ಬ್ಯಾಲೆನ್ಸ್ ಶೀಟ್ ನ ಕೇಳ್ತಾರೆ. ಒಂದ್ ವೇಳೆ ಸ್ಯಾಲರಿ ಆಗಿರ್ತಕ್ಕಂಥ ವ್ಯಕ್ತಿ ಅಂತ ಅಂದ್ರೆ ಆ ವ್ಯಕ್ತಿಯ 6 ಮಂತ್ ಸ್ಯಾಲರಿ ಸ್ಲಿಪ್ ಮತ್ತೆ 6 ಮಂತ್ ಬ್ಯಾಂಕ್ ಸ್ಟೇಟ್ಮೆಂಟ್ ನ ಕೇಳ್ತಾರೆ. ಅದ್ ಬಿಟ್ಟು ಇನ್ನೇನು ಅಷ್ಟೊಂದೇನು ಕೇಳೋದಿಲ್ಲ. ಆಮೇಲೆ ಕೆಲವೊಂದು ಏಜ್ ಮೇಲೆ ಆ ವ್ಯಕ್ತಿಗೆ ಆ ಏಜ್ ಮೇಲೆ ಮೆಡಿಕಲ್ ಗಳು ಬರುತ್ತೆ. ಟರ್ಮ್ ಇನ್ಶೂರೆನ್ಸ್ ಗೆ ಎಲ್ಲದೂ ಕೂಡ ಮೆಡಿಕಲ್ ಬಂದು ಶುರು ಮಾಡ್ಬಿಟ್ಟೆ ಟರ್ಮ್ ಇನ್ಶೂರೆನ್ಸ್ ನ ಕೊಡೋದು. ಏಜ್ ಕಡಿಮೆ ಇದ್ದಷ್ಟು ಏನಾಗುತ್ತೆ, ಮೆಡಿಕಲ್ದು ಸಿಂಪಲ್ ಆಗಿರುತ್ತೆ. ಅದೇ ಏಜ್ ಜಾಸ್ತಿ ಆದಂಗೆ ಏನಾಗುತ್ತೆ, TMT ಇರ್ಬೋದು, ಈ ತರ ಪ್ರತಿಯೊಂದು ಕೂಡ ಮೆಡಿಕಲ್ ಟೆಸ್ಟ್ ಆಗುತ್ತೆ. ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಇನ್ನೊಂದಿಷ್ಟು ಏನಾದ್ರು ಮಾಹಿತಿಗಳು ನಾವೇನಾದ್ರೂ ಕೇಳೋದ್ ಮರ್ತಿರಬಹುದು. ಸೊ ಅಥವಾ ನೀವು ಒಂದು ಕನ್ಕ್ಲೂಡ್ ಮಾಡೋದಾದ್ರೆ ಇವನ್ ಟರ್ಮ್ ಇನ್ಶೂರೆನ್ಸ್ ರಿಲೇಟೆಡ್ ಈ ಒಂದು ಇದ್ರಲ್ಲಿ ಏನ್ ಹೇಳಕ್ಕೆ? ಟರ್ಮ್ ಇನ್ಶೂರೆನ್ಸ್ ಅಲ್ಲಿ ಏನಂತ ಅಂದ್ರೆ ಈಗ ಕೆಲವರು ಲೋನ್, ನಾನು ಹೇಳ್ದೆ ಅವಾಗ್ಲೇ, ಲೋನ್ ಮಾಡಿರ್ತಾರೆ. ಲೋನ್ ಈಗ 1 ಕೋಟಿ ಎಕ್ಸಾಂಪಲ್ ಅನ್ಕೊಳ್ಳಿ. ಈಗ ಅಸೆಟ್ ಏನಾಗುತ್ತೆ, ಇಮಿಡಿಯೇಟ್ ಬ್ಯಾಂಕ್ನವರು ಅಕ್ವೈರ್ ಮಾಡ್ಕೊಳ್ತಾರೆ. ಅದೇ ತರ ಈ ಟರ್ಮ್ ಇನ್ಶೂರೆನ್ಸ್ ಗಳು ಕೂಡ ಬಂದ್ರು ಕೂಡ ಅದನ್ನ ಅಕ್ವೈರ್ ಮಾಡ್ಕೊಳ್ತಾರೆ. ಬಟ್ ಅದೇನೆ ಆ ಟರ್ಮ್ ಇನ್ಶೂರೆನ್ಸ್ಗೆ MWP ಅಂತ ಒಂದು ಆಕ್ಟ್ ಇದೆ. ಅದರಲ್ಲಿ ಏನಂತಾರೆ, ಮ್ಯಾರಿಡ್ ವುಮನ್ ಪ್ರಾಪರ್ಟಿ ಆಕ್ಟ್ ಅಂತ. ಈ ಆಕ್ಟ್ ಅನ್ನ ಆ ಟರ್ಮ್ ಇನ್ಶೂರೆನ್ಸ್ಗೆ ನಾವು ಅಟ್ಯಾಚ್ ಮಾಡಿದ್ರೆ
ಈಗ ಟರ್ಮ್ ಇನ್ಶೂರೆನ್ಸ್ ಇಂದ ಯಾರಿಗೆ ನಾಮಿನಿ ಇರ್ತಾರೆ ಆ ವ್ಯಕ್ತಿಗೆ ಅಮೌಂಟ್ ಬಂದರೂ ಕೂಡ ಈ ಅಮೌಂಟನ್ನು ಯಾವುದೇ ಕಾರಣಕ್ಕೂ ಯಾವುದೇ ಬ್ಯಾಂಕ್ ಆಗಲಿ ಅಥವಾ ಯಾರು ಕೂಡ ಇದನ್ನ ತಗೊಳಕ್ ಬರೋದಿಲ್ಲ. ಯಾಕೆಂದ್ರೆ ಇದು ರಿಜಿಸ್ಟರ್ಡ್ ಆಗಿರುತ್ತೆ. ಇದು ಮ್ಯಾರಿಡ್ ವುಮನ್ ಪ್ರಾಪರ್ಟಿ ಆಕ್ಟ್ ಅಂತಂದ್ರೆ ಕೋರ್ಟಲ್ಲೂ ಕೂಡ ರಿಜಿಸ್ಟರ್ ಆಗಿರೋದು. ಏನಂತ ಅಂದ್ರೆ ಯಾವುದೇ ವ್ಯಕ್ತಿ ತೀರೋದ ಅಮೌಂಟ್ ಈ ನಾಮಿನಿಗೆ ಬಂದ್ರೆ, ವೈಫಿಗೆ ಬಂದ್ರೆ ಆ ಅಮೌಂಟನ್ನು ಯಾವುದೇ ಕಾರಣಕ್ಕೂ ಯಾವುದೇ ಬ್ಯಾಂಕು ಕೂಡ ಲೋನಿಗಾಗ್ಲಿ ಅಥವಾ ಬೇರೆ ಇನ್ಯಾವುದಕ್ಕೂ ಕೂಡ ತಗೊಳಂಗಿಲ್ಲ ಅನ್ನೋದು ಒಂದು ಟರ್ಮ್. ಇದು ಮ್ಯಾರಿಡ್ ವುಮನ್ ಪ್ರಾಪರ್ಟಿ ಆಕ್ಟ್ ಅಲ್ಲಿ ಇರುತ್ತೆ. ಓಕೆ, ಸೊ ಸಾಕಷ್ಟು ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಸೊ ನಿಮ್ಗೆ ಏನಾದ್ರು ಇನ್ನೊಂದಿಷ್ಟು ಏನಾದ್ರು ಡೌಟ್ಸ್ ಗಳಿದ್ರೆ ಖಂಡಿತ ಕಾಮೆಂಟ್ ಮುಖಾಂತರ ನೀವು ತಿಳಿಸ್ಬೋದು. ಟರ್ಮ್ ಇನ್ಶೂರೆನ್ಸ್ ಒಂದು ಏನು ಈಗ ಪ್ರೊವೈಡ್ ಮಾಡ್ತಕ್ಕಂಥ ಕಂಪನಿಗಳು ಚಾನಲ್ಸ್ ಅಂತ ನಾವೇನ್ ಕರಿತೀವಿ, ಇಟ್ಸ್ ಡಿಫ್ರೆಂಟ್ ಇದಿರುತ್ತೆ. ಸೊ ಅವ್ರವ್ರದ್ದು ಒಂದು ಪ್ರೋಟೋಕಾಲ್ ಮುಖಾಂತರ ಅವರು ನಡೀತಾರೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ನಾವು ಜಸ್ಟ್ ಏನ್ ಚರ್ಚೆ ಮಾಡಿದ್ವಿ ಅಂತಂದ್ರೆ ಬರೀ ಜಸ್ಟ್ ಟರ್ಮ್ ಇನ್ಶೂರೆನ್ಸ್ ಅನ್ನ ಯಾವ ರೀತಿ ಪಡಿಬೇಕು, ಯಾವ ಏಜ್ ಅಲ್ಲಿ ಪಡಿಬೇಕು, ಸೊ ಅದಕ್ಕೆ ಪ್ರೀಮಿಯಂ ಏನು, ಅದರ ಒಂದು ಸೇಫ್ಟಿ ಅಂಡ್ ಸೆಕ್ಯೂರಿಟಿ ಯಾವ ರೀತಿ ಇರ್ತದೆ ಪರ್ಟಿಕ್ಯುಲರ್ ಆಗಿ ಟರ್ಮ್ ಇನ್ಶೂರೆನ್ಸ್ ನ ತಗೊಳ್ಳೋದಾದ್ರೆ ಅಂತ ಹೇಳಿ ಎಲ್ಲಾ ಅಂಶಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದೀವಿ. ನಿಮ್ಗೆ ಏನಾದ್ರು ಒಂದು ಡೌಟ್ಸ್ ಇದೆ ಖಂಡಿತ ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ವಿಡಿಯೋದಲ್ಲಿ ಈ ಒಂದು ನಂಬರ್ ಅನ್ನು ಕೂಡ ಕೊಟ್ಟಿದ್ದೀನಿ. ಈ ನಂಬರ್ಗೆ ನೀವು ಕರೆ ಮಾಡಬಹುದು, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕ ಮಾಡಬಹುದು ಅಂತ ಹೇಳ್ತಾ ಸರ್ ಇಷ್ಟೊಂದು ಇನ್ಫಾರ್ಮೇಶನ್ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ನವಿ ಟೈಮ್ಸ್ ನ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೋತಾ ಇರಿ, ಮತ್ತೆ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ. ಟರ್ಮ್ ಇನ್ಶೂರೆನ್ಸ್ ರಿಲೇಟೆಡ್ ಸಾಕಷ್ಟು ಜಾಹೀರಾತುಗಳು ಒಂದೇ ಅಲ್ಲ, ಮಾಹಿತಿಗಳು ಕೂಡ ಸಾಕಷ್ಟು ಬೇಕಾಗಿರ್ತದೆ ಅಂತ ಹೇಳ್ತಾ ಒಂದು ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.